ನನ್ನ ಹತ್ರ ದಾಖಲೆಗಳು ಈಗ ಕೊಡ್ಸಿರ್ತಕ್ಕಂಥ ಬಿಲ್ಸ್ ಇದೆ, ಫೋನ್ ಆಗಿರ್ಬೋದು, ಆನಂತರ ನಾನು ಟ್ರಾನ್ಸಾಕ್ಷನ್ ಮಾಡಿರೋದು ಏನಾಗಿದೆ. ಈಗ ಇವ್ರು ಹೇಳ್ತಾರೆ ನಾನು ದುಡ್ಡು ಕೊಟ್ಟಿಲ್ಲ ಅಂತ. ಅವ್ರ ಮೂಲ ಆಧಾರ ಏನು? ಅವ್ರ ತಂದೆ ಏನು ಕೆಲಸ ಮಾಡಲ್ಲ, ತಾಯಿ ಏನು ಕೆಲಸ ಅಲ್ಲ, BPL ಕಾರ್ಡ್ ಹೋಲ್ಡರ್ಸ್. ಆಮೇಲೆ ಈಕೆ ಒಂದೇ ಸೋರ್ಸ್ ಆಫ್ ಇನ್ಕಮ್. ಅಣ್ಣ ಇತ್ತೀಚೆಗೆ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಈಗ ನ್ಯಾಯಾಲಯಕ್ಕೆ ಹೇಳ್ತಾ ಇದೀನಲ್ಲ, ನೀವು ಮಾಡಿಲ್ಲ, ಎಜುಕೇಶನ್ ಎಲ್ಲ ಕರೆಕ್ಟ್ ಆಗಿಲ್ಲ, ಎಲ್ಲ ಸರ್ಟಿಫಿಕೇಟ್ ತಗೊಂಬನ್ನಿ ದಯವಿಟ್ಟು. ನೇರ ಚರ್ಚೆಗೆ ನನಗೆ ಕೊಡೋದು ಬೇಡ, ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ. ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಲ್ಲಿಂದ ಏನು ಆದಾಯ ಮೂಲ. ಈಗ ನಿಮ್ಗೆ 50,000 ಸಂಬಳ, 50-60,000 ಈಗ ಬೆಲೆ, ಇದಕ್ಕೆ ಇಷ್ಟೆಲ್ಲ ತಗೊಳಕ್ಕೆ ಚಿನ್ನಾಭರಣಕ್ಕೆ ಎಲ್ಲಿಂದ ದುಡ್ಡು ಬಂತು? ಈಗ ನಂದು ಹೇಳ್ತಾರೆ ನಾನು ಕೊಟ್ಟೇ ಇಲ್ಲ ಅಂತ. ನೀವು ಪ್ರೂವ್ ಮಾಡಲಿ. ಯಾಕಂದ್ರೆ ಆಸ್ ಪರ್ ಗ್ರೌಂಡ್ ರಿಯಾಲಿಟಿ ಪ್ರಕಾರ ನ್ಯಾಯಾಲಯ ತನಿಖೆ ಆಗ್ತಾ ಇದೆ. ನ್ಯಾಯಾಲಯ ತನಿಖೆ ಆಗೋದ್ರಿಂದ ನಾನು ಹೇಳೋದು, ಯಾಕಂದ್ರೆ ದಿಕ್ಸೊಪ್ಸೋ ಅಂತ ಕೆಲಸ ಮಾಡಕ್ ಹೋಗಲ್ಲ ಇಲ್ಲಿ. 2 ಮದುವೆ, ಹೌದು ದಾಖಲೆ, 2 ಮದುವೆ ಆಗಿರೋತಕ್ಕಂಥ ದಾಖಲೆಗಳಿದೆ. 2 ಮದುವೆ ಡೈವರ್ಸ್ ಆಗಿದೆ. ಅದು ಮಾಹಿತಿ ಕೂಡ ನನಗೆ ಗೊತ್ತಿರಲಿಲ್ಲ. ಮೊದಲೇ ಗಂಡನ ಅವ್ರು ಓಪನ್ ಆಗಿ ಎಲ್ಲ ಕಡೆ ಹೇಳಿದ್ದಾರೆ, ಅವನಿಗೆ ಏನು ಶಂಡ ಅಂತ ಹೇಳಿದ್ದಾರೆ. ಅದಕ್ಕೆ ಮೆಡಿಕಲ್ ರಿಪೋರ್ಟ್ಸ್ ಏನೇನು ಇದೆಯಾ ಅವ್ರ ಹತ್ರ ಅನ್ನಕ್ಕೆ ಯಾರನ್ನ ಒಬ್ರು ವೈಯಕ್ತಿಕ ತೇಜಾವಧಿ ಮಾಡಕ್ಕೆ ಯಾರಿಗೂ ಒಂದು ಹಕ್ಕಿಲ್ಲ. 2ನೇ ಗಂಡ ಫ್ರಾಡ್ ಅಂತಾರೆ, 3ನೇ ಅವನು ಇವಾಗ ಬಿಟ್ಟು 4ನೇ ಕಡೆ ಯಾಕೆ ಹೋಗ್ತಾ ಇದಾರೆ? ಈಗ 4ನೇ ಕಡೆ 4, 5 ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಮಾಜ ಏನಾಗ್ಬಾರ? ಯಾಕಂದ್ರೆ ಈಗ ನನಗಾಗಿರ್ತಕ್ಕಂಥ ಯಾವುದೇ ಯುವಕರಿಗಾಗಿರ್ಬೋದು, ಮುಂದೆ ಈಗ ಯಾರೋ ಒಂದು ಯುವತಿ ಬರಬೇಕಾದ್ರೆ ಮೀಡಿಯಾಗೆ ಒಂದು ಪ್ರಾಪರ್ ರೆಕಾರ್ಡ್ಸ್ ಇಟ್ಕೊಂಡ್ ಬರ್ಬೇಕು. ಇನ್ನೊಂದು 20 ಇಂದ 25 ಕಡೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋದ್ರೆ ಏನಾಗುತ್ತೆ? ಎಲ್ಲೋ ದಿಕ್ಸಪ್ಪು ಅಂತ ಕೆಲಸ ಮಾಡಿದ್ದಾರೆ. ಹಾಗೂ ಇದು ಪ್ರಚಾರಕ್ಕೋಸ್ಕರ ಇನ್ನೂ ನ್ಯೂಡ್ ಫೋಟೋಸ್ ಏನಕ್ಕೆ ಪಿಕ್ ಮಾಡಿದ್ದಾರೆ? ಈಗೆಲ್ಲೋ ಒಂದು ರೆಸ್ಟ್ ರೂಮ್ ಅಲ್ಲಿ ನನ್ನ ಪ್ರೈವೇಸಿಯಲ್ಲಿ ನಾನು ಎಲ್ಲೋ ಬಾತ್ರೂಮ್ ಮಾಡ್ತಾ ಇರ್ತೀನಿ, ಅದನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲೇ ಅವ್ರ ಮನಸ್ಥಿತಿ ಗೊತ್ತಾಗುತ್ತೆ. ಇದೊಂದು ಕ್ಲಿಯರ್ಲಿ ಅನ್ನಿ ಟ್ರ್ಯಾಪ್ ಮಾಡ್ಬೇಕಂತ ನನ್ನ ಹತ್ರ ದುಡ್ಡಿಸ್ಕೊಂಡು ನನ್ನ ವಂಚನೆ ಮಾಡೋದಲ್ದಿನ ನನಗೆ ಈ ತರ ಫೋಟೋಸ್ ಬಿಡ್ತೀನಿ ಅಂತ ಹೇಳಿ ನನಗೆ ಕೈ ಥ್ರೆಟ್ನಿಂಗ್ ಕೂಡ ಮಾಡ್ತಾ ಇದ್ರು. ಈಗ ಏನಾಗಿದೆ ನಮಗೆ, ಈಗ ನೋಡಿ ಆ ತರ ಥ್ರೆಟ್ನಿಂಗ್ ಈಗ ನನಗೆ ಆಗಿದೆ. ನಾವು ಎಜುಕೇಟೆಡ್ ಫ್ಯಾಮಿಲಿ, ಈಗೇನೋ ಆಗಿಲ್ಲ. ನಮ್ಮ ತಂದೆ ತಾಯಿ ಎಲ್ಲ ನ್ಯಾಯಾಲಯದ ಮೇಲೆ ಅಪಾರ ಗೌರವ ಇದೆ. ಹಾಗೂ ಅಂಬೇಡ್ಕರ್ ಸರ್ ಸಂವಿಧಾನಕ್ಕೆ ಬಗ್ಗೆ ಅಪಾರವಾದ ಗೌರವ ಇರೋದಕ್ಕೆ, ನಾವು ಕಾನೂನಲ್ಲಿ ನಂಬಿರೋದಕ್ಕೆ ಇವತ್ತು ನಾನು ವಕೀಲರ ತಂಡಕ್ಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಜೊತೆ ಇರ್ತಕ್ಕಂಥ ಕರ್ನಾಟಕ ಜನತೆ ಎಲ್ಲ ಕಾಮೆಂಟ್ಸ್ ನೋಡಿದೆ. ಯಾರು ಏಕೆನ ದೋಷಣೆ ಮಾಡಿಲ್ಲ, ಇಲ್ಲ ಇದೇನೋ ಫಾಲ್ಟ್ ಇದೆ ಅಂತಾನೆ ಹೇಳಿದ್ದಾರೆ. ಈಗೆಲ್ಲ ಯಾಕಂದ್ರೆ ಅವ್ರಿಗೆಲ್ಲ ನಮ್ಮ ವಕೀಲ ತಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳ್ಸಕ್ ಹೇಳ್ತೀನಿ. ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುವಾಗ ಹೇಳ್ತಾರೆ, ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್, ಅಲ್ಸೂರ್ ಗೇಟ್ ವುಮೆನ್ ಸ್ಟೇಷನ್ ಹೋಗಿದ ತಕ್ಷಣ ಈಗೇನಾಗಿದೆ, ಕಾನೂನು ಹುಡುಗರಿಗೆ ಮಾತ್ರ, ಯಾಕಂದ್ರೆ ಇಲ್ಲೇ ಇಲ್ಲ, ಎಲ್ಲೂ ಒಂದು ಸಮಾಜದಲ್ಲಿ ಎಲ್ಲೇ ಹೋದ್ರು 76 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಹುಡುಗರಿಗೆ ನ್ಯಾಯ ತಕ್ಕಂಥ ಯಾವುದೋ ಒಂದು ಅಮೆಂಡ್ಮೆಂಟ್ಸ್ ಆಗಿಲ್ಲ. ನಾನು ಇತ್ತೀಚೆಗೆ ಯಾಕಂದ್ರೆ ಈಗ ಬಂದಿದ್ದು ಕಮಿಷನರ್ ಆಫೀಸ್ಗೆ, ಈಗ ಪ್ರಕರಣದ ಬಗ್ಗೆ ಎಲ್ಲಿ ತನಕ ಬಂದಿದೆ ಅಂತ ತನಿಖೆ ಅಂತ ಅವ್ರಿಗೆ ತಿಳಿಸಿ ಹಾಗೂ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಆಗ ಹೇಳಿದ್ರು, ಯಾಕಂದ್ರೆ ಈಗ ನಿಮ್ಮ ಮೇಲೆ ಬಂದಿರೋ ಆರೋಪ ಏನು? ನನ್ನ ಮೇಲೆ ಪ್ರತ್ಯಾರೋಪ ಮಾಡ್ತಿದ್ದೆ. ನನ್ನ ಮೇಲೆ ಬಂದಿರ್ತಕ್ಕಂಥ ಆರೋಪ, ಯಾಕಂದ್ರೆ ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕಂದ್ರೆ ದಾಖಲೆಗಳು ಕೊಡ್ಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದಾಗ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 3-4 ಜನ, ಯಾಕಂದ್ರೆ ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ಲು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ. ದಾಖಲೆಗಳು ಆಕೆಗೆ ಎಜುಕೇಶನ್ ಮಾಡದೇ ಇಲ್ಲ, ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ